ಇವತ್ತಿನ ರಾಖಿ ಗೊತ್ತು ಅಥವಾ ಇವತ್ತಿನ ಮರಿ ಹಬ್ಬವನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಆತನ ಟಿ ವಿ ಮೇಲೆ ಪರ್ಫಾರ್ಮೆನ್ಸ್ ನೋಡಿ ಖುಷಿ ಪಟ್ಟಿದ್ದೀವಿ. ಇವಾಗ ಬಹಳ ನೋವು ಪಡ್ತಾ ಇದ್ದೀವಿ. ಬಟ್ ವೇ ಬ್ಯಾಕ್ ನೀವು ಯಾವಾಗ ಶರಣಯ್ಯನವರು ರಾಖಿ ನೋಡಿದ್ದು, ಹೆಂಗೆ ಸೆಲೆಕ್ಟ್ ಆದ, ಫಸ್ಟ್ ಡೇ ಹೆಂಗಿತ್ತು ಆತನ ಜೊತೆ ಇಂಟ್ರಾಕ್ಷನ್ನು? ಅವರು ರಾಖಿ ಮುಂಚೆನೂ ಒಂದೆರಡು ಸರಿ ಆಡಿಷನ್ ಕೊಟ್ಟಾಗ ಇನ್ನೊಂದು ಚೂರು ಅವನ ಆ್ಯಕ್ಟಿಂಗ್ ಮತ್ತು ಇದರಲ್ಲಿ ಆಗಬೇಕಂತ ಇತ್ತು. ಆಮೇಲೆ ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ಪಲ್ಲಿ ಅವನು ನಾವೊಂದು 5 ಜನಕ್ಕೆ ಹೊಸಬರಿಗೆ ಚಾನ್ಸ್ ಕೊಡೋಣ ಅಂತಾದಾಗ ಅದರಲ್ಲಿ ರಾಖಿನ ನಾವು ಆಡಿಷನ್ ಮಾಡ್ತೀವಿ. ಅವನು ಮಂಗಳೂರಿಂದ ಬಂದಂಥ ಹುಡುಗ. ಆಮೇಲೆ ಅವನ ಹಾವಭಾವ ಮತ್ತು ಅವನಿರೋ ಕುಳ್ಳಕ್ಕಿರೋಂಥದ್ದು, ಅವನು ಒಂಥರ ಚೆಬ್ಬಿ ಆಗಿರೋಂಥದ್ದು. ಆಮೇಲೆ ಆ ಫ್ರೇಮ್ ಇಟ್ಟರೆ ಸಾಕು, ಅವನು ಆ ಫ್ರೇಮಲ್ಲಿ ಒಂಥರ ಚಾರ್ಲಿ ಚಾಂಪಿಯನ್ ಥರ ಎಕ್ಸ್ಪ್ರೆಷನ್ಸ್ಗಳು ಕೊಡೋಂಥದ್ದಾಯಿತು. ಒಂಥರ ಭಾಳ ಆ್ಯಕ್ಟಿವ್ ಆಗಿದ್ದ. ಅದಾದಮೇಲೆ ಇದು ಯಾವ ವರ್ಷ ಇದು? ಇದು 2017-18 ಅನ್ಕೋತೀನಿ. 8 ವರ್ಷದಿಂದ ನೀವು ನೋಡಿದ್ದೀರ? ಹೌದು 8 ವರ್ಷದಿಂದ ಇದ್ದಾರೆ. ಅಲ್ಲಿ ಬಂದಾಗ ಅವನು ಭಾಳ ಆ್ಯಕ್ಟಿವ್ ಆಗಿ, ಅಂದರೆ ಅವನ ಹಾವಭಾವಗಳು ಆ ಸ್ಕ್ರೀನಿಗೆ ಭಾಳ ಆಪ್ಟಾಗಿರೋನು. ಅದು ನೋಡಿದಾಗಲೇ ಖುಷಿ ಆಗೋದು, ಇವನು ಏನೋ ಬೇರೆ ಮಾಡ್ತಾನೆ ಇವನು. ಯಾಕಂದರೆ ಎಲ್ಲರ ಹತ್ರ ಇಲ್ಲ, ಬೇರೆ ಹಟ್ಕೆ ಇದ್ದಾನೆ ಅನ್ನೋ ಥರಕ್ಕೆ ಅವನಿಗೆ ನಾವು ಫಸ್ಟ್ ಅವನಿಗೆ ಡೈಲಾಗಿಂತ ಅವ್ನು ಫಸ್ಟ್ ಅಪಿಯರೆನ್ಸೇ ಕಾಮಿಡಿ ಅನ್ನೋ ತಂದು ಕೊಡೋವಂಥದ್ದು. ಆ ಸ್ಕ್ರೀನ್ ಒಳಗೆ ಬರ್ತಿದ್ದಂಗೆ ಅವನ ಎಕ್ಸ್ಪ್ರೆಷನ್ನೇ ನಮ್ಮನ್ನ ಅಟ್ರ್ಯಾಕ್ಟ್ ಮಾಡ್ತಾಯಿತ್ತು. ಸೊ ಆ ಥರದಲ್ಲಿ ಇದ್ದಂಥ ಹುಡುಗ. ಫಸ್ಟ್ ಬಂದಾಗ ಒಂದು ಸ್ವಲ್ಪ ಇನ್ನೂ ಕಲಿಕೆ ಸ್ಥಿತಿಲಿದ್ದ. ಆಮೇಲೆ ಅದೇ ಇದರೊಳಗಡೆ ಒಂದು ಸ್ಕಿಟ್ ಮಾಡ್ತಾನೆ, ಒಂದು ಆಡಿಷನ್ ಸ್ಕಿಟ್ ಅಂತ. ಅದರಲ್ಲಿ ಹೆಬ್ಬಾವು ಅಂತ ಒಂದು ಕುಡುಕನ ಪಾತ್ರ ಮಾಡ್ತಾನೆ. ಕುಡುಕನ ಪಾತ್ರ ಮಾಡಿದ್ಮೇಲೆ ಒಂದು ಕೆರಿಯರ್ ಚೇಂಜೇ ಆಗೋಯ್ತು. ಅಲ್ಲಿಂದ ಅವನು ಬೇರೆ ಥರನೇ ಬೆಳೆದ. ಅಂದರೆ ಅವನು ಆಡಿಷನ್ ಕುಡ್ಕೊಂಬಂದು ಆಡಿಷನ್ ಕೊಡೋದು, ಬರೋ ಥರಕ್ಕೆ ಮಾಡಿ ಅಲ್ಲಿ ನಾನು ಯಾರು ಒಂದು ಮರಿ ಹೆಬ್ಬಾವು ಅಂತ. ಆವಾಗಿಂದ ನನಗೆ ಮರಿ ಹೆಬ್ಬಾವು ರಾಕೇಶ್ ಅಂತ. ಆಮೇಲೆ ಈ KGF ಸ್ಪೂಫ್ ಮಾಡಿದಾಗ ರಾಖಿ ಪಾತ್ರ ಮಾಡಿ ರಾಖಿ ಬಾಯಿ ಅಂತ ಹೇಳ್ಕೊಂಡು ಅಲ್ಲಿ ಮಾಡಿದಂಥದ್ದು. ಆಮೇಲೆ ಕುಡುಕನ ಪಾತ್ರಗಳು. ಅದಾದಮೇಲೆ ಕುಡುಕನ ಪಾತ್ರ, ಅದು ಈ ಕಬಡ್ಡಿ ಆಮೇಲೆ ಕ್ರಿಕೆಟ್ ಮ್ಯಾಚ್ ಅಂತ ಸ್ಪೂಫ್ಗಳೆಲ್ಲ ಮಾಡಿದಾಗ ಅವನು ಕುಡುಕನ ಪಾತ್ರನಾಗಿ ಬರೋದು. ಆಮೇಲೆ ಅಂಪೈರ್ ಆಗಿ ಬಂದ್ಬಿಟ್ಟು ಅವನು ಗುರ್ಸ್ಕೊಳ್ಳೋದು. ಈ ಥರದ್ದು ಬೇರೆ ಎಲ್ಲ ಪಾತ್ರಗಳು ಯಾವ ಪಾತ್ರ ಕೊಟ್ಟರು ಭಾಳ ಅಚ್ಚುಕಟ್ಟಾಗಿ ಮಾಡೋನು. ಆಮೇಲೆ ಅವನದೇ ಆದಂಥ ಒಂದು ಸ್ಟೈಲ್ ಇದೆ ಅವನು ನಗಿಸೋ ಇದಕ್ಕೆ. ಆ ಒಂದು ಸ್ಟೈಲ್ನ ಆ್ಯಡ್ ಮಾಡಿ ಅವನು ಆ ಸ್ಕಿಟ್ಗಳನ್ನು ಗೆಲ್ಲಿಸಿದ್ದಾನೆ, ಎಷ್ಟೋ ಸ್ಕಿಟ್ಗಳನ್ನು. ಯಾಕಂದರೆ ನಾವು ಎಷ್ಟೇ ಸ್ಕ್ರಿಪ್ಟ್ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಅವರು ಪರ್ಫಾರ್ಮೆನ್ಸ್ ಮಾಡಿದಾಗಲೇ ನಮಗೆ ಅದರದ್ದು ಔಟ್ಪುಟ್ ಗೊತ್ತಾಗೋದು. ಸೊ ಆ ಥರದಲ್ಲಿ ಎಷ್ಟೋ ಸ್ಕಿಟ್ಗಳು ಅವನಿಂದ ಗೆದ್ದಿವೆ. ಆಮೇಲೆ ಭಾಳ ಎಂಟರ್ಟೈನ್ ಮಾಡಿದ್ದಾನೆ. ಎಲ್ಲಿ ಹೋದರೂ, ಯಾವ ಊರಲ್ಲಿ ಹೋದ್ರೂ, ಬರೀ ಮಂಗಳೂರಿಗೆ ಸಂಬಂಧ ಅಲ್ಲ, ಇಡೀ ನಾರ್ತ್ ಕರ್ನಾಟಕದಲ್ಲೂ ರಾಕೇಶ್ ಪೂಜಾರಿ ಅಂದರೆ ಅಷ್ಟು ಪ್ರೀತಿ, ಅಷ್ಟು ಜನಮಾನಸದಲ್ಲಿ ಉಳಿದಿದ್ದವ. ಇವತ್ತೆಲ್ಲರೂ ಅವನಿಗೆ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.